ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೀವು ಚೆನ್ನಾಗಿರ್ತೀರಾ ಗುರು. ನೀವು ಚೆನ್ನಾಗಿದ್ರೆ ಸಾಕು. ಅಲ್ಲ, ಆನೆ ಯಾವ್ದಾದ್ರು ಸಿಂಹ ತರ ಗರ್ಜಿಸಿದ್ಯಾ? ಬೋಳಿ ಮಗ ಹೇಳಿದ್ರಿ. ಅಥವಾ ಸಿಂಹ ಯಾವ್ದಾರ ಆನೆ ತರ ಸೌಂಡ್ ಮಾಡಿದ್ಯಾ? ಒಂದ್ ತಲೆ ಹುಳ ಬಿಟ್ಟೆ ಆಗ್ತಿದೆ ಗುರು. ಬಟ್ ನೀವ್ ಅನ್ಕೊಂಡಿರ್ಬೋದು ಆನೆಗೂ ಸಿಂಹಗೂ ಕ್ರಾಸ್ ಬ್ರೀಡಿಂಗ್ ಮಾಡ್ಸಕ್ ಆಗಲ್ಲ, ಆನೆಗೂ ಸಿಂಹಗೂ ಜೋಡಿ ಮಾಡ್ಸಕ್ ಆಗಲ್ಲ ಅಂತ. ಬಟ್ ಮಾಡಿಸ್ಬೋದು, ಹೇಳ್ತೀನಿ, ಮಾಡಿಸ್ಬೋದು. ಯಾಕೆ ಗೊತ್ತಾ? ಇಲ್ಲೊಬ್ಬ ಇದಾನೆ, ಒಬ್ಬ ಪ್ರಳಯ ಅಂತಕ. ಅವನ್ ಹೆಂಗೆ ಅಂದ್ರೆ ಆನೆಗೂ ಸಿಂಹಗೂ ಕ್ರಾಸ್ ಬ್ರೀಡಿಂಗ್ ಮಾಡಿಸ್ಬೋದು ಅಂತ ಪ್ರೂವ್ ಮಾಡಿದಾನೆ, ಪ್ರೂವ್ ಮಾಡೋನೆ. ಅವನ್ನ ತೋರಿಸ್ತೀನಿ ಇವತ್ತು. ಐ ಫ್ಲೇಮಲ್ಲಿ ಹಾಕೊಂಡು ರೋಸ್ಟ್ ಮಾಡ್ತೀನಿ. ಅವ್ನು ಬೇರೆ ಯಾರು ಅಲ್ಲ, ನಮ್ಮ ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ಕನ್ನಡದ ಮನೆ ಮಗ, ಮುಂದಿನ ಬಾಕ್ಸ್ ಆಫೀಸ್ ಸುಲ್ತಾನ, ಬಡವರ ಬಂಧು, ಚಪ್ರಿ ಹುಡುಗರ ಬಾಸ್. ತುಂಬಾ ದೊಡ್ಡದಾಗಿ ಕೊಟ್ಬಿಡ್ರಿ ನನ್ನ ಬಗ್ಗೆ. ಅಯ್ಯೋ, ಅಚ್ಚು ಮೆಚ್ಚಿನ ಬಿಗ್ ಬಾಸ್ ಸ್ಪರ್ಧಿ, ಲವ್ ರಾಜ ರಕ್ಷಕ್ ಬುಲೆಟ್. ಅಣ್ಣನ ಬಗ್ಗೆ ಮಾತಾಡೋದು ಸ್ವಲ್ಪ ಭಯ ಆಗುತ್ತಪ್ಪ. ಯಾಕಂದ್ರೆ ಅಣ್ಣನ ಚಿಕ್ಕದ್ರಲ್ಲಿ ಹೇಳಿದವರು ಅವ್ರ ಅಜ್ಜಿ ಹತ್ರ ಟೂಲ್ಸ್ ಇತ್ತು, ಅದಿತ್ತು. ಅವ್ರ ಅಜ್ಜಿ ಮನೆಗೆ ಟೂಲ್ಸ್ ಇಡಕ್ಕೆ ಬರ್ತಿದ್ರು ರೌಡಿಗಳು ಅಜ್ಜಿ ಐದು ತಿನ್ಕೊಂಡು ಬೆಳೆದವರು ಅಂತೆಲ್ಲ ಹೇಳ್ತಿದ್ರು ರಕ್ಷಕಣ್ಣವರು. ಸೊ ಭಯ ಆಗ್ತಿದೆ ನಂಗೆ ಸ್ವಲ್ಪ ರೋಸ್ಟ್ ಮಾಡೋಕ್ಕೆ. ನಿನ್ನ ರೋಸ್ಟ್ ಮಾಡಿ ಹುರಿದು ಉಪ್ಪು ಖಾರ ಹಾಕಿ ಚೆನ್ನಾಗಿ ಕಲಸಿ ಆನೆ ವಾಪಸ್ ತಿರ್ಗಾ ಬಂದ್ರೆ ಅದು ಸುಮ್ಮನೆ ಇರಲ್ಲ, ಗರ್ಜಿಸುತ್ತೆ ವಾಪಸ್ಸು. ಹೇಳ್ಬಿಡು ಹಂಗೆ. ಕರ್ನಾಟಕ ಜನ ದಡ್ರು, ಹೇಳ್ಬಿಡು ಹಂಗೆ. ಆನೆ ಬಂದ್ರೆ ಗರ್ಜಿಸುತ್ತೆ, ಸಿಂಹ ಬಂದ್ರೆ ನಾಯಿ ತರ ಬೊಗಳುತ್ತೆ, ಹುಲಿ ಬಂದ್ರೆ ಹಸು ತರ ಹಚ್ಕೊಳ್ಳುತ್ತೆ, ಎಲ್ಲ ಹೇಳ್ಬಿಡು ಹಂಗೆ. ಬೈಕ್ ಬಂದಿದ್ದ ರಾಸ್ಕಲ್. ನೀವು ಸ್ಕೂಲಲ್ಲಿ ಇದ್ದಾಗ ಸೈನ್ಸ್ ಓದಿಲ್ಲ ಅನ್ಸುತ್ತೆ. ಚಿಕ್ಕೂರಿಂದ ಸ್ಕೂಲ್ ಹೋಗಿಲ್ವಲ್ಲ, 24 ಗಂಟೆ ಮನೇಲೆ ಡಿ ಬಾಸ್ ಅನ್ಕೊಂಡು ಡಿ ಬಾಸ್ ಪೋಸ್ಟರ್ಗಳು ಸುತ್ತ ಅನ್ಸ್ಕೊಂಡು ಪೂಜೆ ಮಾಡ್ಕೊಂಡಿದ್ದ. ಅದಕ್ಕೆ ಏನು ಗೊತ್ತಿಲ್ಲ, ತಲೆ ಬುಡ ಎಲ್ಲ ಮಾತಾಡ್ತಾವನೆ. ಎಲ್ಲ ಪ್ರಾಣಿಗಳದ್ದು ಮಿಕ್ಸ್ ಮಾಡ್ಕೊಂಡು ಮಾತಾಡ್ತಾವನೆ ಅಷ್ಟೇ. ಯಾವ ಪ್ರಾಣಿ ಹೆಂಗ್ ಸೌಂಡ್ ಮಾಡುತ್ತೆ ಅಂತಾನೆ ಗೊತ್ತಿಲ್ಲ ಇವಂಗೆ ಇಂಡಸ್ಟ್ರಿ ಇಟ್ಟಂತೆ. ನೆಕ್ಸ್ಟ್ ಫ್ಯೂಚರ್ ಬಾಕ್ಸ್ ಆಫೀಸ್ ಹೋಗ್ತಾನಂತೆ, ಯಾವ್ದೋ ಕಮೆಂಟ್ ಅಲ್ಲಿ ಓದ್ದೆ. ಇವ್ನು ಏನ್ ಮಾಡಿದಾನೆ ಅಂದ್ರೆ ಡಿ ಬಾಸ್ಗೆ ಬಕೆಟ್ ಹಿಡಿಯಕ್ಕೆ ಹೋಗೋನೆ. ಬಕೆಟ್ ಹಿಡಿಯೋ ನೆಪದಲ್ಲಿ ಏನೇನೋ ಬೈಕ್ ಬಂದೆಲ್ಲ ಬೊಗಳ ನೋಡ್ಲ. ಡಿ ಬಾಸ್ ಹೊರಗಡೆ ಬಂದ್ಮೇಲೆ ವಿಡಿಯೋ ನೋಡ್ಬಿಟ್ಟು ಮನ ಕರಗ್ಬಿಟ್ಟು ಇವನ್ನ ಕರ್ಕೊಂಡ್ಬಿಡ್ಬೇಕು ಹತ್ರ. ಬಪ್ಪ ನನ್ನ ಜೊತೆ ಇರು, ಇನ್ಮೇಲೆ ನನ್ನ ಜೊತೆ ಚೇಳ ತರ ಇಡು, ಪಟಲ್ ಅಂತಾರ ಅಂತ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಏನ್ ಮಾಡೋದು? ನೀವ್ ಒಬ್ನೇ ಅಲ್ಲ, ಡಿ ಬಾಸ್ಗೆ ಇನ್ನೂ ಸುಮಾರು ಜನ ಇದ್ದಾರೆ ಆತರ ಬಕೆಟ್ ಹಿಡಿಯೋರು. ಅವ್ರನ್ನ ರೋಸ್ಟ್ ಮಾಡ್ಬೋದು. ರೋಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇಡೀ ಸೀರೀಸ್ ಆಗ್ಬಿಡುತ್ತೆ. ಅವ್ರನ್ನೆಲ್ಲ ರೋಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ. ನೀನೊಬ್ಬ ಸಿಕ್ಕಿದ್ಯಾ ಬಿಟ್ಟಿಯಾಗಿ, ಅದಕ್ಕೆ ನಿನ್ನ ರೋಸ್ಟ್ ಮಾಡ್ತಾ ಇದೀನಿ ಮಗ. ಅಣ್ಣ ಮಾಡಿರೋದೇ ಗುರು ಶಿಷ್ಯರು ಫಿಲಮ್ ಅಲ್ಲಿ ಯಾವುದೋ ಒಂದು ಸೈಡ್ ರೋಲ್, ಅದು ಮೂಲೆಯಲ್ಲಿ ಸೈಡ್ ರೋಲ್ ಮಾಡಿರೋದು. ಅದರಲ್ಲಿ ಇವ್ರು ಅಭಿಮಾನಿಗಳು ನೋಡ್ಬೇಕು ಎಂತ ಬಿಲ್ಡಪ್ ಕೊಡ್ತಾರೆ ಅಂತ. ಅಣ್ಣ ನಾವು ಇರ್ತೀವಣ್ಣ, ನೀವು ಯಾವಾಗಲೂ ನಿಮ್ಮ ಕಟೌಟ್ ಇಲ್ಲಿ ಇರ್ಬೇಕಣ್ಣ, ಅಲ್ಲಿ ಇರ್ಬೇಕಣ್ಣ, ನಿಮ್ಮ ಕಟೌಟ್ ಇಲ್ಲಿ ಇರ್ಬೇಕಣ್ಣ. ಖಂಡಿತ ಅದೇ ಧೈರ್ಯ ನನಗೆ ಇವತ್ತು. ನೀವೆಲ್ಲ ಏನ್ ಮಗ ನಿಮ್ಮೇಲೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾವ್ರೆ? ಏನಾದ್ರು ರಾತ್ರಿ ಬರ್ಕೊಟ್ಟ ಸ್ಕ್ರಿಪ್ಟು ಹಿಂದಿನ ದಿನ ಈ ತರ ಹೇಳಿ ಅಂತ ನಾನು ಕಾರ್ ಒಳಗೆ ಕೂತ್ಕೋತೀನಿ. ಈ ತರ ಅಣ್ಣ ನಾವು ಇದೀವಿ ಅಂತ ಹೇಳಿ. ಅದೇ 100 ರೂಪಾಯಿ ಕೊಟ್ಟ 200 ರೂಪಾಯಿ ಕೊಟ್ಟ ಅಲ್ಲ, ಕೇಳ್ತಾ ಇದ್ದೀನಿ. ಕ್ಯೂರಿಯಾಸಿಟಿಗೆ ಎಲ್ಲ ಕೇಳಬಾರ್ದು, ಆಮೇಲೆ ವೈರಲ್ ಆಗ್ಬಿಡುತ್ತೆ. ಹೇಳಿ ಎಷ್ಟು ಕೊಟ್ಟೆ ನನಗೆ, ಆಮೇಲೆ ಮೆಸೇಜ್ ಮಾಡು ಎಷ್ಟು ಕೊಟ್ಟೆ ಅಂತ. ಓಕೆ, ಅಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರ ಅಭಿಮಾನಿಗಳು ಕಿತ್ತೋ ಚಪ್ಪರಿ ನನ್ನ ಮಕ್ಕಳು ಅಂತ. ನಾನಂದ್ರೆ ಚಿಕ್ಕ ವಯಸ್ಸಿಂದ ಪಟ್ಟ ಅಭಿಮಾನಿ. ಬಯಸ್ಕೊಂಡಿದ್ದೀನಿ. ಅವ್ರದ್ದೊಂದು 2010 ಏನೋ ಒಂದು ಆಗಿತ್ತು, ಒಂದು ವಿಷಯ. ಅವಾಗ ನಾನು 2 ದಿವಸ ಊಟನೇ ಬಿಟ್ಬಿಟ್ಟಿದ್ದೆ ಅವ್ರಿಗೋಸ್ಕರ. ಯಾಕಂದ್ರೆ ಬಾಸ್ ಹಿಂಗ್ ಆಗೋಯ್ತಲ್ಲ ಅನ್ಬಿಟ್ಟು. ಅಯ್ಯೋ ಎಂತದಿಲ್ಲ. ಅಯ್ಯೋ ಶಿವನೇ, ಹೋಗತ್ತಾಗಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ ಆರಿತ್ತು. ನಂಗೆ 2 ಇಷ್ಟ ಆಗ್ಲಿಲ್ಲ, ತಗ್ಸಾಕ್ಬಿಟ್ಟೆ 4 ಆಯ್ತು ಅಂದ್ರಂತೆ. ಆವತ್ ನೋಡಿದ್ರೆ ಅಯ್ಯೋ ಎಂತದಿಲ್ಲ. ಇವತ್ ನೋಡಿದ್ರೆ ನಾನು ಅಂದ್ರೆ ಚಿಕ್ಕ ವಯಸ್ಸಿಂದ ಪಟ್ಟ ಅಭಿಮಾನಿ. ಏನೋ ಒಂದು ಆಗಿತ್ತು, ಒಂದು ವಿಷಯ. ಅವಾಗ ನಾನು 2 ದಿವಸ ಊಟನೇ ಬಿಟ್ಬಿಟ್ಟಿದ್ದೆ ಅವ್ರಿಗೋಸ್ಕರ. ಯಾಕಂದ್ರೆ ಬಾಸ್ ಹಿಂಗ್ ಆಗೋಯ್ತಲ್ಲ. ಆನೆ ವಾಪಸ್ ತಿರ್ಗಾ ಬಂದ್ರೆ ಅದು ಸುಮ್ಮನೆ ಇರಲ್ಲ, ಗರ್ಜಿಸುತ್ತೆ ವಾಪಸ್ಸು. ಏನಪ್ಪಾ ರಕ್ಷಕ್, ಈ ರೀತಿ ನೀನು ಪ್ಲೇಟ್ ಚೇಂಜ್ ಮಾಡ್ತೀಯ? ಪ್ರಳಯ ಅಂತ ಆಕ್ಟರ್ ಇದೆಯಾ, ಮುಂದೆ ಒಂದಿನ ದೊಡ್ಡದಾಗಿ ಬೆಳಿತೀಯ ಕಳನಟ. ಇವನ್ ಹೆಂಗ್ ಬಕೆಟ್ ಹಿಡಿತಾನೆ? ಇವನ್ ಅಭಿಮಾನಿಗಳು ಯೋಚನೆ ಮಾಡಿ. ಈಗ ರೀಸೆಂಟ್ ಆಗಿ ನಮ್ಮ ಅಣ್ಣ ಹೂ ಅಂತೀಯ ಶೋಕ್ ಬೇರೆ ಹೋಗೋನೆ. ಜೋರಾದ ಚಪ್ಪಾಳೊಂದಿಗೆ ಸ್ವಾಗತಿಸಿ NTR ಆನ್ ಸ್ಟೇಜ್. ಆ ಶೋ ಅಲ್ಲೂ ಒಬ್ಬ ಆಂಕರ್ ನ ಬಕೆಟ್ ಹಿಡಿಯಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದ ನಮ್ಮ ರಕ್ಷಕಣ. ನೀವ್ ಅನ್ಕೊಂಡಿರ್ಬೋದು ಶೋ ಅಲ್ಲೆಲ್ಲ ಯಾರಪ್ಪ ರಕ್ಷಕರಿಗೆ ಬಿಲ್ಡಪ್ ಕೊಡ್ತಾರೆ ಅಂತ. ನೋಡಿ ಕೊಡ್ತಾನೆ. ತೆಗಿಬೇಕು ಅಂತ ಡಿಸೈಡ್ ಮಾಡಿದೀನಿ. ಈ ಕ್ರಿಂಜ್ ಎಲ್ಲ ನಾನು ರೋಸ್ಟ್ ಮಾಡಕ್ ಹೋಗಲ್ಲ. ಮುಂದೆ ಮಾಸ್ ಎಂಟ್ರಿ, ಮಾಸ್ ಡೈಲಾಗ್ ಕೊಡೋದ್ರಲ್ಲಿ ತಾವ್ ಎತ್ತಿದ ಕೈ ಅಂತಾನೆ ಹೇಳ್ಬೋದು. ಅಣ್ಣ ನೀನ್ ಏನಂದ್ರೆ ಸ್ವಲ್ಪ ರಿಪೀಟ್ ಮಾಡ್ತೀಯಾ? ಮಾಸ್ ಎಂಟ್ರಿ, ಮಾಸ್ ಡೈಲಾಗ್ ಕೊಡೋದ್ರಲ್ಲಿ ತಾವ್ ಎತ್ತಿದ ಕೈ ಅಂತಾನೆ ಹೇಳ್ಬೋದು. ಯಾರು ಇವನು? ಮಾಸ್ ಡೈಲಾಗು? ಓ ಕರೆಕ್ಟ್ 10 ಮಾಸ್ ಡೈಲಾಗ್ ಹೊಡೆದು ಕರ್ನಾಟಕ ನನ್ ಮಾಡ್ಕೋತೀನಿ ಅಂತ ಹೇಳಿದ್ನಲ್ಲ. ಕರೆಕ್ಟ್. ಈಗ ಅದೇ ತರದ ಒಂದು ಮಾಸ್ ಡೈಲಾಗು ನಮ್ಮ ವೇದಿಕೆಯಲ್ಲಿ ಕೊಡಬೇಕು ಅಂತ ನಾನು ಆಶಿಸ್ತೀನಿ. 3, 2, 1 ಆಕ್ಷನ್.
ಏನಾಗ್ ನೋಡ್ತಾ ಇದ್ಯಾ? ಶಾಕ್ ಆಯ್ತಾ? ಶಾಕ್ ಆಯ್ತು. ಯು ಡೋಂಟ್ ನೋ, ನಿಂಗೂ ಮಾಡಕ್ ಬೇರೆ ಕೆಲಸ ಇಲ್ಲ, ಅವ್ನಿಗೂ ಮಾಡಕ್ ಬೇರೆ ಕೆಲಸ ಇಲ್ಲ, ಇಂಥ ಒಳ್ಳೆ ಡೈಲಾಗ್ ನಿನ್ ಬಾಯಲ್ಲಿ ಹೇಳಿಸ್ತಾವಲ್ಲ ಅಂತ ಶಾಕ್ ಆಗೋಯ್ತು. ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಲೇ ಹೈಯೆಸ್ಟ್ ಬಜೆಟ್ ಆಗೋ ಇದಿದೆ. 6 ಜನ ಹೀರೋಗಳು ಬರ್ತಾರೆ. ಗೊತ್ತೇನಪ್ಪ ಅದ್ರೊಬ್ಬ ಯಾರು ಅಂತ? ಆಯ್ತಾ? ಆಗ್ಲೇಬೇಕು ಅಂತ ನಿನ್ನ ಈ ಜಾಗಕ್ಕೆ ಕರ್ಕೊಂಡ್ ಬಂದಿದ್ದು. ನಿಂಗೆ ಪ್ರಮೋಷನ್ ಕೊಟ್ಟಿರೋದು ನಿನ್ ಡಿಪಾರ್ಟ್ಮೆಂಟ್ ಆದ್ರೆ ಮಾಗಡಿ ರೋಡ್ ಪೋಸ್ಟಿಂಗ್ ಆಗ್ಸಿತ್ತು. ನಾನು ಇಂಡಿಯಾ ಮ್ಯಾಪ್ ಅಲ್ಲಿ ಡಿಸ್ಟ್ರಿಕ್ಟ್ ಕರ್ನಾಟಕ ಮ್ಯಾಪ್ ಅಲ್ಲಿ ಕರೆಸಿ ನನಗೆ ಹಾಪಿಟ್ಟಲ್ಲ. ನಿನಗೆ ಇನ್ನೂ ಆಪ್ ಇಟ್ಟಿಲ್ಲ, ಈಗ ಇಡ್ತೀನಿ ಆಪು. ಈಗ ಏನ್ ಮಾಡ್ತೀಯಾ? ಇದು ನನ್ನೂರು, ನನ್ನ ಏರಿಯಾ. ಇದು ರಕ್ಷಕ್ ಬುಲೆಟ್ ಕೋಟೆ ಕಣೋ. ನಿನ್ನ ಡೈಲಾಗ್ ಕೇಳ್ತಿದ್ರೆ ಯಾರು ಮುಗನೆ ಬಂದು ಕೆರೆ ಕಿತ್ತೋಂಗ್ ಪಟ 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 ಅಂತ ಹೊಡೆದ್ಬಿಟ್ಟು ಹೋಗ್ತಾನೆ. ರಕ್ಷಕ್ ಟ್ರೆಂಡಿಂಗ್ ಅಲ್ಲಿ ಬರಕ್ ಏನೇನೋ ಸಾಹಸ ಮಾಡ್ತಾವನೆ. ಆದ್ರೆ ಒಂದ್ ನಿಜ ಹೇಳ್ತೀನಿ ರಕ್ಷಕ್, ಬೇಜಾರು ಮಾಡ್ಕೋಬೇಡ. ಇದು ಹೇಳಕ್ ತುಂಬಾ ಬೇಜಾರಾಗುತ್ತೆ, ಮನ್ಸಿಗೆ ನೋವಾಗುತ್ತೆ. ಬಟ್ ಹೇಳ್ತೀನಿ, ನೀನ್ ಟ್ರೆಂಡಿಂಗ್ ಅಲ್ಲಿ ಯಾವತ್ತೂ ಬರಲ್ಲ ಗುರು. ಸತ್ರು ನೀನ್ ಟ್ರೆಂಡಿಂಗ್ ಅಲ್ಲಿ ಬರಲ್ಲ, ನೆನ್ಪಿಟ್ಕೊ. ಅಂಬಾನಿ ರಕ್ಷಕ್ಗೆ ಇನ್ವಿಟೇಷನ್ ಕೊಟ್ಟಿರಂತೆ ಅವ್ನ ಮಗನ ಮದುವೆಗೆ ಬರೋಕ್ಕೆ. ಬಟ್ ರಕ್ಷಕ್ ಏನು ಹೇಳಿದಂತೆ ಗೊತ್ತಾ? ಡಿ ಬಾಸ್ ರಿಲೀಸ್ ಆಗೋರ್ಗು ನಾನು ಯಾವ ಫಂಕ್ಷನ್ಗೂ ಬರಲ್ಲ, ಸೊ ಬೇಜಾರು ಮಾಡ್ಕೋಬೇಡಿ ಅಂದ್ಬಿಟ್ಟು ಅಂಬಾನಿಗೆ ಮುಖಕ್ಕೆ ಹೊಡೆದಂಗೆ ಹೇಳ್ಬಿಟ್ಟು ಕಳಿಸ್ಬಿಟ್ನಂತೆ. ಅದಕ್ಕೆ ಅಂಬಾನಿ ಹೇಳಿದಂತೆ, ಉಚ್ಮುಂಡೆ ಮಗನೇ, ನೀನು ಕೊಟ್ಟಿರೋದೇ ಹೆಚ್ಚು ಇನ್ವಿಟೇಷನು, ಬರಲ್ವಾ ತಿಗಾ ಮುಚ್ಕೊಂಡು ಹೋಗುವಂತೆ ಇನ್ವಿಟೇಷನ್ ವಾಪಸ್ ಇಸ್ಕೊಂಡು ಹೋದ್ರಂತೆ. ಸೊ ಇದು ನಮ್ಮ ರಕ್ಷಕಣ್ಣನ ರೇಂಜ್ ಲೆಕ್ಕಾಕಿ. ಸೊ ಅದಕ್ಕಾಗಿ ಎಲ್ಲರೂ ಕೇಳ್ತಿದ್ರು ರಕ್ಷಕಣ್ಣ ಯಾಕೆ ಅಂಬಾನಿ ಮದುವೆಗೆ ಹೋಗಿಲ್ಲ ಅಂತ. ಯಾಕಂದರೆ ಇವನಿಗೆ ಹೋಗಕ್ಕೆ ಇಷ್ಟ ಇಲ್ಲ ಅಷ್ಟೇ. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ನಿಮ್ಗೆ ಏನಾದ್ರು ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೆಳೆಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.